ಸಂಜದುಷ್ಪದೆ ಓಂ ಶಾಂತಿ ಶಾಂತಿ ಶಾಂತಿ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತನ್ನೋ ವಿದ್ಯಂ ವರುಣಃ ತನ್ನೋ ಭವತ್ಪರ್ಯಮಾ ತನ್ನೋ ಇಂದ್ರೋ ಬೃಹಸ್ಪತಿಃ ತನ್ನೋ ವಿಷ್ಣುರ್ಬ್ರಹ್ಮಃ ನಮೋ ಬ್ರಹ್ಮಣೇ त्वामेव प्रत्यक्षं ब्रह्म वदिष्यामि तदं वदिष्यामि तदं वदिष्यामि तद्भावामि. एकदैव यजमानः ಗುರೂಜಿಯವರಿಗೆ ಭಕ್ತಿಯಿಂದ ವಂದಿಸೋಣ. ಅವರ ಆಗಮನ ಇಡೀ ಕಾರ್ಯಕ್ರಮಕ್ಕೆ ಹೊಸ ಮೆರುಗನ್ನ ನೀಡಿದೆ. ಗೋವಿಂದ ಜಯ ಗೋವಿಂದ ನಾರಾಯಣ ನಾರಾಯಣ ಗೋವಿಂದ ಉಡುಪಿ ಕೃಷ್ಣ ಗೋವಿಂದ ನಾರಾಯಣ 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 ಗೋವಿಂದ. ಪ್ರದಿವೋ ಅಲ್ಲದಿವೋ ಶ್ರೀ ಕರಿವಾಸಂ ಪದಿವೇನ ಶೇಷುಲ ಪಡಗಲಮಯವೋ. ನರಸಿಂಹನ ಪಾದ ಭಜನೆಯ ಮಾಡೋ ದುರಿತ ಪರ್ವತವ ಖಂಡಿಸುವ ಕುಲಿಶದಂತೆ. ಲಕ್ಷ್ಮೀ ನೃಸಿಂಹಸ್ವಾಮಿನೇ ನಮಃ ಲಕ್ಷ್ಮೀ ನೃಸಿಂಹಸ್ವಾಮಿನೇ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ತಸ್ಮೈ. ಗುರುಗಳು ಗೋಚರಿಸ್ತಾ ಇದ್ದಾರೆ. ಅವರ ಆಶೀರ್ವಾದ ನಮಗೆಲ್ಲ ಸದಾ ಇರಲಿ. ಹೀಗೆ ನಾವು ನಮ್ಮ ಕೈಲಾದಷ್ಟು ಮಟ್ಟಿಗೆ ನಮ್ಮ ಸಂಸ್ಕೃತಿಯ ಸನಾತನವಾದ ದಿವ್ಯವಾದ ಭವ್ಯವಾದ ಭಾರತೀಯ ಸಂಸ್ಕೃತಿಯ ಪ್ರಚಾರಕ್ಕೋಸ್ಕರ, ಅದರ ಅನುಷ್ಠಾನಕ್ಕೋಸ್ಕರ, ಅದನ್ನು ಜಾಗೃತಿಗೊಳಿಸೋಸ್ಕರ ತನ್ಮೂಲಕ ಜಾತಿ ಮತ ವರ್ಗ ವರ್ಣ ಎಲ್ಲವನ್ನು ಬಿಟ್ಟು ನಾವೆಲ್ಲ ಒಂದೇ ಎನ್ನುವ ಭಾವೈಕ್ಯದಿಂದ ಸಾಗೋದಕ್ಕೆ ನಾವೆಲ್ಲ ಅವಕಾಶ ಮಾಡಿಕೊಡೋಣ. ಗುರುಗಳ ಆಶೀರ್ವಾದ ನಮ್ಮನ್ನು ಮುನ್ನಡೆಸಲಿ. ತುಂಬ ಸಂತೋಷ ಆಯಿತು ಸ್ವಾಮೀಜಿ ಇವತ್ತು ಬಂದು, ಬಹಳ ಆನಂದ ಆಗಿದೆ. ನಾನು ಬೇಡವರ್ತು ಅದನ್ನು ಹೇಳ್ತಾ ಇದ್ದೆ, ಇಂಥ ಸನ್ನಿಧಿಗೆ ನಾನು ತಡವಾಗಿ ಆದರೂ ಬಂದರಲ್ಲ ಅಂತ ಖುಷಿ ಆಯಿತು. ಅದು ಗುರುಗಳ ಆಶೀರ್ವಾದ. ಥ್ಯಾಂಕ್ ಯು. ನನಗೆ ಮತ್ತೆ ಹಾಡುಗಳು ಮುಂದುವರಿತದೆ ಗುರುಗಳ ಮಾತುಗಳ ಬಳಿಕ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಸತ್ಯ ಜ್ಞಾನ ಸುಖ ಸ್ವರೂಪಮಲಂ ಕ್ಷೀರಾಬ್ಧಿ ಮಧ್ಯೆ ಸ್ಥಿತಂ ಯೋಗಾರೂಢಮತಿಂ ಪ್ರಸನ್ನವದನಂ ಭೂಷಾ ಸಹಸ್ರೋಜ್ವಲಂ ಪ್ರಾಕ್ಸಂ ಸಾಭಯಕರ ವಿನಾ ಬಕ್ಕಚ್ಛವಿಂ ತಂ ಭೂಮಿ ಪಣೀಂದ್ರ ಬಿಂದು ಧವಳಂ ಶ್ರೀ ಲಕ್ಷ್ಮೀ ನೃಸಿಂಹಂ ಭಜೆ. ಓಂ ನಮೋ ನೃಸಿಂಹಾಯ ಹಿರಣ್ಯಕಶ್ಯಪ ವಕ್ಷಸ್ಥಲ ವಿದಾರಣಾಯ ತ್ರಿಭುವನ ವ್ಯಾಪಕಾಯ ಭೂತ ಪ್ರೇತ ಪಿಶಾಚಿ ಶಾಕಿನಿ ಠಾಕಿನಿ ಕಿಲನೋನ್ಮೂಲನಾಯ ಸ್ತಂಭೋದ್ಭವ ಸಮಸ್ತ ದೋಷಾನ್ ಹನ ಹನ ಸರ ಸರ ಚಲ ಚಲ ಕಂಪ ಕಂಪ ಮತ ಮತ ಹೂಂ ಪಟ್ಟಂ ತಹ ಮಹಾರುದ್ರ ಜಾಪಿತ ಲಕ್ಷ್ಮೀ ನೃಸಿಂಹಾಯ ನಮಃ. ಓಂ ವಜ್ರನಖಾಯ ವಿದ್ಮಹೇ ತೀಕ್ಷ್ಣದಗ್ಗಸ್ತ್ರಾಯ ಧೀಮಹಿ ತನ್ನೋ ನಾರಸಿಂಹ ಪ್ರಚೋದಯಾತ್. ಪ್ರೀತಿಯ ಬಂಧುಗಳೇ, ನನ್ನ ಮಾತು ಏನು ಇವತ್ತು ಇರುವುದಿಲ್ಲ. ಕಾರಣ, ಭಗವನ್ ನಿಯಾಮಕನಾಗಿರತಕ್ಕಂತಹ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರುವ ಸತ್ಯಯುಗ ಅಂದರೆ ಕೃತಯುಗದಲ್ಲಿ ಅವತಾರವಾಗಿರುವ ಶ್ರೀ ನೃಸಿಂಹಸ್ವಾಮಿಯ ಜಯಂತಿಯ ದಿನದಂದು ನಾವುಗಳು ನಮ್ಮ ಜನ್ಮವನ್ನ ಪುನೀತವನ್ನ ಮಾಡಿಕೊಳ್ಳಲಿಕ್ಕೆ ಈ ಆಲಯಕ್ಕೆ ಬಂದಿರುವುದು ಕೂಡ ನಮ್ಮ ಪೂರ್ವ ಜನ್ಮದ ಸುಕೃತವೇ ಸರಿ. ಪ್ರೀತಿಯ ಬಂಧುಗಳು, ಯಾಕೆಂತಂದ್ರೆ ಅರ್ಜುನ ಪ್ರತಿಷ್ಠಾಪನೆ ಮಾಡಿರುವ ಈ ಒಂದು ದೇವಾಲಯ ಬಹುಶಃ ಇಲ್ಲಿ ಎಲ್ಲರೂ ಕೂಡ ಅಳಬರೆ ಆಗಿರುತ್ತೀರಿ. ಈ ದೇವಾಲಯದ ಆ ಭಗವಂತನ ಭಕ್ತರೇ ನೀವೆಲ್ಲರೂ ಕೂಡ ಆಗಿರ್ತೀರಿ. ಇತಿಹಾಸ ನಿಮಗೆ ಗೊತ್ತಿರೋದೆ. ಗುಮಳಾಪುರ ಅನ್ನೋದು ಮಹತ್ತರವಾಗಿರುವ ಕ್ಷೇತ್ರ. ಆದರೆ
ಇಲ್ಲಿ ಖ್ಯಾತ ಪ್ರಖ್ಯಾತ ನೀವು ಪ್ರತಿನಿತ್ಯ ಬಹುಶಃ ಯಾರೆಲ್ಲ ಕೂಡ ಭಾಗ್ಯದ ಲಕ್ಷ್ಮೀ ಬಾರಮ್ಮನ ಸೀರಿಯಲ್ ಯಾರು ನೋಡ್ತಿರೋ ಅಲ್ಲೆಲ್ಲರೂ ಕೂಡ ನೀವು ನಮ್ಮ ಖ್ಯಾತ ಗಾಯಕರನ್ನ ನೋಡಿರುತ್ತೀರಿ. ಅವರ ನಗು ಆಗಿರ್ಬೋದು, ಅವರ ಅಂದ ಚಂದ ಆಗಿರ್ಬೋದು, ಬಹುಶಃ ಯಶಸ್ವಿನವು, ತೇಜಸ್ವಿನವು, ವರ್ಚಸ್ವಿನವು ಎಲ್ಲವೂ ಕೂಡ ಭಗವಂತ ಅವರಿಗೆ ದಯಪಾಲಿಸಿದ್ದಾನೆ. ಅವರ ತಂಡ ಇಲ್ಲಿಗೆ ಆಗಮಿಸಿದೆ. ನಮಗೆಲ್ರಿಗೂ ಕೂಡ ಬಹುಶಃ ಒಂದು ಆನಂದದ ಅನುಭೂತಿಯ ಅಮೃತವನ್ನ ಉಣಿಬಡಿಸಲಿಕ್ಕೆ ಇಲ್ಲಿ ಬಂದಿರತಕ್ಕಂಥ ಈ ತಂಡಕ್ಕೆ ನಾನು ಒಂದು ಅಭಿನಂದನೆ ಹೇಳ್ತಾ, ಆ ಒಂದು ಲಕ್ಷ್ಮೀ ನರಸಿಂಹನ ಕೃಪೆ ಸದಾ ಅವರ ಮೇಲೆ ಇರ್ಲಿ ಅಂತ ಪ್ರಾರ್ಥಿಸ್ತಾ, ನರಸಿಂಹ ಅವತಾರ ಬರ್ಲಿಕ್ಕೆ ಕಾರಣ ಏನು ಅಂತಂದ್ರೆ ಒಂದೇ ಒಂದು ಮಾತಲ್ಲಿ ಹೇಳೋದಾದ್ರೆ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ. ಹಾಗಾಗಿ ನಾವೆಲ್ಲರೂ ಕೂಡ ಶಿಷ್ಟ ಇಲ್ಲಿದ್ದೀವಿ ಅಂದ್ಮೇಲೆ ಅವನು ರಕ್ಷಿಸ್ಲಿಕ್ಕೆ ಇಲ್ಲಿ ಬರಲೇಬೇಕು. ಅವ ಇಲ್ಲಿ ಇರ್ತಾನೆ ಅಂದ್ರೆ ಇಲ್ಲಿ ನಾವು ಯಾವ ರೀತಿ ಇರಬೇಕು, ವಿಷಯದ ವಿಚಾರವ ಬಿಟ್ಟು ವಿಹಿತ ಕರ್ಮವ ಮಾಡಿ ವೈರಾಗ್ಯ ಭಾಗ್ಯವ ಬೇಡಿ ನಮ್ಮಲ್ಲಿರ್ತಕ್ಕಂಥ ಒಳಗಣ್ಣು ತೆರೆದು ಒಳಗಣ್ಣಿನೊಳಗಿಂದ ಒಳಗೊಳಗೆ ಇರುವ ಬಗೆಗಣ್ಣ ದೇವರನ್ನು ನೋಡುವ ಸುಸಮಯ ಸುವೇಳೆ ಸುಲಗ್ನ ಸುಮೂರ್ತ ಇದೆಲ್ಲವೇನು. ಹಾಗಾಗಿ ಅಂತಹ ನರಸಿಂಹಸ್ವಾಮಿಯ ನಾದೋಪಾಸನೆ ಮಾಡೋ ಮುಖಾಂತರ ಅವರ ಬಾಯಿಂದ ನೀವು ಆ ಒಂದು ನರಸಿಂಹಸ್ವಾಮಿಯ ಕೀರ್ತನೆಯನ್ನ ಕೇಳುತ್ತಾ ಅಂತಹ ಅತ್ಯಂತ ಉದ್ದಂಡ ಪ್ರಚಂಡ ಚಂಡ ಪರಾಕ್ರಮವಾಗಿರತಕ್ಕಂತ ಆ ಅವತಾರದ ಮಹಿಮೆಯ ಪೇಳಲಸದಳ ನರಸಿಂಹಸ್ವಾಮಿಯ ಸ್ತುತಿಯ ಕೇಳುವ ನಮ್ಮ ಜನ್ಮವನ್ನ ಪುನೀತನೊಳಗಿಸ್ತಕ್ಕಂತಹ ಸಮಯ ಪ್ರೀತಿ ಬದಲು ಕಂಡೆನಾ ಗುರುಗಳು ಹೇಳ್ತಾ ಇದ್ರೆ ರೋಮಾಂಚನ ಆಗ್ತಾ ಇತ್ತು ನನಗೆ. ಆ ಒಂದು ವೈಬ್ರೇಷನ್ನೇ ಮುಂದುವರಿಸೋ ಪ್ರಯತ್ನ ಮಾಡ್ತೇನೆ. ಕನಕದಾಸರು ಎಷ್ಟು ಅದ್ಭುತವಾಗಿ ಇದನ್ನ ಬರೆದಿದ್ದಾರೆ ಅಂದ್ರೆ ಅದು ಹೇಗೆ ರಚನೆ ಆಯ್ತು ಗುರುಗಳೇ, ಸಾಧಾರಣಕ್ಕೆ ಊಹೆ ಮಾಡೋದಕ್ಕಾಗೋದಿಲ್ಲ. ಕಂಡೆನ ತಂಡ ತಂಡದ ಹಿಂಡು ದೈವ ಪ್ರಚಂಡರಿಪು ಗಂಡವು ದಂಡ ನರಸಿಂಹನ. ಬೆಳುಜಿ ಸೇರ್ಕೊಳ್ಬೋದು. ನಿಸರೇ ನಿಸರಿಸ ಸಾನಿ ಬ್ರಹ್ಮ ಪಮರೇ. ಕಂಡೆನ ತಂಡ ತಂಡದ ಗಂಡು ದೈವ ಪ್ರಚಂಡರಿಪು ಗಂಡ ಗಂಡೆನ ನರಸಿಂಹನ. ಗಂಡೆನ ನರಸಿಂಹನ ಗಂಡೆನ ನರಸಿಂಹನ. ನರಸಿಂಹನ ಗಂಡೆನ ನರಸಿಂಹನ ಗಂಡೆನ ನರಸಿಂಹ. ಹರಿ ಹರಿದ ಹರಿ ಹರಿದ ಹರಿ ಹರಿದ ಹರಿ ನಿನಿ 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 ಮಬನೀನಿ ಮಬನೀನಿ. ತಾಕಿದ್ದ ತಿರುಗಿದ ತಾಕಿದ್ದ ತಿರುಗಿದ ತಾಕಿದ್ದ ತಿರುಗಿದ ತಾಕಿದ್ದ. ಪಡಿಸಿ ಬಳಿ ಬರಿದ ಸೀಡೆ ಉರದೊಳ ಪಡಿಸಿ ಬರಿ ಬಸಿರ ಸರ ಸರನೆ ಸೀಡಿ. ಉರದೊಳ ಪಡಿಸಿ ಅರಿ ಬಸಿರ ಸರ ಸರನೆ ಸೀಡಿ. ಪರಿ ಪರಿಯ ಚರ್ಮ ಎಳೆದೆಳೆದು ಎಲುಬು ನರ ನರವನ್ನು ತೆಗೆದು ನಿರ್ಗಣಿತ ಶೋಣಿತ ಸುರಿಯೇ. ಶೋಣಿತ ಅಂದ್ರೆ ರಕ್ತ. ಶೋಣಿತವು ಸುರಿಯೇ ಹರಿಗರಿದು ಹರಿಹರಿದು ಹರಿಹರಿದು ಹರಿಗರಿದು ಕರುಳ ಕೊರಳೊಳು ಇಟ್ಟವನ ಕೊರಳೊಳಿಟ್ಟವನ. ಕರುಳ ಹರಿಹರಿದು ಕರುಳ ಹರಿಹರಿದು ಕರುಳ ಕೊರಳೊಳು ಇಟ್ಟವನ ಕೊರಳೊಳಿಟ್ಟವನ. ಕಂಡೆನ ನರಸಿಂಹನ ಗಂಡೆನ ನರಸಿಂಹನ ಗಂಡೆನ ನರಸಿಂಹನ. ಪ್ರೀತಿಯ ಬಂಧುಗಳೇ, ನಿಮ್ಮ ಕಷ್ಟ ಕಾರ್ಪಣ್ಯಗಳು ಬಹುಶಃ ಏನಾದ್ರು ಇತ್ತು ಅಂದ್ರೆ, ಈಗ ಜನ್ಮದ ಕಷ್ಟ ಕಾರ್ಪಣ್ಯ ಇತ್ತು ಅಂತಂದ್ರೆ ನಮ್ಮನ್ನೆಲ್ಲ ಕೂಡ ಈಗ ಒಂದು ಸಲ ಈ ಒಂದು ಶಶಿಧರ ಕೋಟೆಯವರ ಈ ಒಂದು ಸಂಗೀತದ ತಂಡ ಏನಿದೆಯೋ ಇದು ನಮ್ಮನ್ನ ಎಲ್ಲಿಗೆ ತಗೊಂಡೋಗಿತ್ತು ಅಂತ ನೀವು ಭಾಸವಾಗಬೇಕು ಅಂತಂದ್ರೆ ಕೃತಿಯುಗದ ನರಸಿಂಹ ಅವತಾರಕ್ಕೆ ತಗೊಂಡೋಗಿ ಅಲ್ಲಿನ ಜನಗಳು ನಾವೀಗ ಕೃತಿಯುಗದವರು, ನಾವು ಕಲಿಯುಗದವರಲ್ಲ. ಈಗ ಹಾಡು ಕೇಳಿದ ಮೇಲೆ ನಮ್ಮ ಬಹುಶಃ ಭಾವನೆಗಳಿದಾವಲ್ಲ, ಅದಕ್ಕೆ ಭಾವನೆ ಮುಖ್ಯ, ಭಾಷೆಯ ಸಹಕಾರಿ ಅಂತಾರೆ. ಅದಕ್ಕಾಗಿ ಬಹಳ ಅದ್ಭುತವಾಗಿರ್ತಕ್ಕಂತಹ
ಭಗವಂತ ಕುಣಿದಾಡೋದು ಎಲ್ಲಿ ಅಂತಂದ್ರೆ ಮೊದಲು ಈ ನಾದಕ್ಕಂತೆ, ಆಮೇಲೆ ವೇದಕ್ಕೆ, ಆಮೇಲೆ ವೇದಕ್ಕೆ ರೀ. ಹಾಗಾಗಿ ನಾದ ಮಾಡುವಾಗ ನಿಮ್ಮ ಮನಸ್ಸು ತನ್ಮಯವಾಗಬೇಕು. ನಿಮ್ಮ ಮನಸ್ಸು ಪೂರ್ಣವಾಗಿ ಎಲ್ಲಿರಬೇಕು ಅಂತಂದ್ರೆ, ಎಲ್ಲೋ ಒಂದು ಕಡೆ ಸಕ್ಕರಗೆ ಕನ್ನಡದ ಕತ್ತುರಿಯು ಸೇರಿದರೆ ಸವಿ ಅದನ್ನು ಕೇಳಬೇಕೆ. ವಾಲ್ಮೀಕಿ ಜೊತೆಯಲ್ಲಿ ಪಂಪನಂ ಕಲಿತಲ್ಲಿ ಆಗುವ ಅಮಿತಾನಂದವನ್ನ ಹೇಳಬೇಕೆ. ಹೊಸ ಚಿಗುರು ಹಳೆ ಬೇರು ಕೂಡಿದರೆ ಮರದ ಸೊಬಗು, ಹೊಸ ಯುಕ್ತಿ ಹಳೆ ತತ್ವ ಒಡಗೂಡಿದರೆ ಧರ್ಮ. ಹಾಗಾಗಿ ಸಂಗೀತ ಮತ್ತೆ ನಾವು ಸೇರೋದೊಂದು ಅದ್ಭುತ ಅನುಭೂತಿಯ ಆನಂದ ಅಲ್ಲವೇನೋ. ಹಾಗಾಗಿ ಅಂತಹ ನಾವು ಕೃತಿಕಕ್ಕೆ ಹೋಗಿ ಬಂದ್ವಿ. ಇದೀಗ ತ್ರೇತಾಯುಗ. ಆ ತ್ರೇತಾಯುಗದಲ್ಲಿ ಬಂದಂತ ಅವತಾರ ಯಾವುದು? ಶ್ರೀ ರಾಮಚಂದ್ರ ಪ್ರಭು. ಹಾಗಾಗಿ ಆ ರಾಮಚಂದ್ರ ಒಂದು ಸಲ ಹನುಮಂತ ಇವರೆಲ್ಲ ಕೂಡ ಸೇರಿಕೊಂಡು ಸೇತುವೆಯನ್ನ ಮಾಡ್ತಿರ್ಬೇಕಾದ್ರೆ, ಆ ಸೇತುವೆ ಕಟ್ಟಬೇಕಾದ್ರೆ ಈ ಕಪಿಸೇನೆ ಎಲ್ಲವೂ ಕೂಡ ಆಗ ಪ್ರತಿ ಕಲ್ಲ ಮೇಲೆ ಕೂಡ ರಾಮ 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 ಅಂತ ಬರೆದು ಬಿಟ್ಟು ಹಾಕ್ತಿದಾರಂತೆ ನದಿಗೆ. ಎಲ್ರು ಹಾಕ್ತಿದಾರೆ, ಅಷ್ಟೂ ಕಪಿಸೇನೆ ಆಗ್ತಾ ಇದೆ. ಇಲ್ಲಿ ಒಂದು ಸಲ ಹನುಮ ಹೋಗಿ ರಾಮನನ್ನು ಕರೆದಂತೆ, ರಾಮ ಬಾ ನೀನು ಕೂಡ ಒಂದು ಕಲ್ಲು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ರಾಮನ ಹೆಸರು ಬರದೆ ಬಿಟ್ಟು ನೀರಿಗೆ ಹಾಕಿದ್ರೆ ಮುಳುಗೋಯ್ತಂತೆ ಅದು. ಅಯ್ಯೋ ನೀವೆಲ್ಲ ಹಾಕಿದ್ರೆ ಅದು ತೇಲ್ತಾ ಇದೆ, ನಾನ್ ಹಾಕಿದ್ರೆ ಯಾಕೆ ಮುಳುಗೋಯ್ತು ಹನುಮ ಅಂತ ಕೇಳ್ತಾರಂತೆ. ರಾಮ ಹನುಮನ ಕೇಳೋದಂತೆ. ಆಗ ಹನುಮ ಹೇಳ್ತಾನೆ, ಸ್ವಾಮಿ ನೀವು ಕೈಯಲ್ಲಿ ಹಿಡಿಬೇಕು ಸ್ವಾಮಿ, ಕೈಯಲ್ಲಿ ಹಿಡಿದ್ರೆ ನಾವೆಲ್ಲ ಇರ್ತೀವಿ, ನೀವು ಕೈ ಬಿಟ್ರು ನಾವು ಹೋಗ್ತೀವಿ ಪಾತಾಳಕ್ಕೆ. ಹಾಗಾಗಿ ನೀವು ನಮ್ಮನ್ನ ಕೈ ಹಿಡಿಯೋರಾಗಬೇಕು, ಕೈ ಬಿಡೋರು ಆಗಬಾರದು ಅಂತೇಳಿ ಆ ಹನುಮ ಹೇಳಿದ ಹಾಗೆ ಆ ರಾಮನನ್ನ ಆಡಿ ಕೊಂಡಾಡತಕ್ಕಂತಹದಿದೆಯಲ್ಲ, ಆ ರಾಮ ಅನ್ನೋದೊಂದು ಅದ್ಭುತದ ಅನುಭೂತಿಯನ್ನ ಕೊಡುವಂಥದ್ದು. ಒಂದೇ ಒಂದು ಲೈನ್ ಅಲ್ಲಿ ನೀವು ಮೊನ್ನೆ ಬಹುಶಃ ಕೇಳಿರ್ತೀರಿ, ಯಾರ ನಾನು ಕೇಳಿದ ಗುರುಗಳೇ ರಾಮಾಯಣ ಎಲ್ಲರೂ ಇಷ್ಟುತ್ತ ಹೇಳ್ತಾರೆ, ಗಂಟೆ ಹೇಳ್ತಾರೆ, ನೀವು ಒಂದು ಲೈನ್ ಅಲ್ಲಿ ಏನಾದ್ರು ಹೇಳ್ಬೋದಾ ಅಂತ ಕೇಳಿದ್ರು. ದಶರಥನ ಕಂದ, ರಾವಣನ ಕೊಂದ, ಸೀತೆಯನ ತಂದ, ಅಯೋಧ್ಯೆಗೆ ಬಂದ, ಇನ್ನೇನು ಮುಂದ. ಇಷ್ಟೇ ನನಗೆ ಗೊತ್ತಿರೋ ಪ್ರಕಾರ ಮುಗೀತು, ಪೂರ್ಣವಾಗಿ ರಾಮ ಅವತಾರ ಮುಗಿತು. ಅಂತಹ ವಿಶೇಷವಾಗಿರತಕ್ಕಂತಹ ತ್ರೇತಾಯುಗದ ರಾಮಚಂದ್ರನನ್ನ ಆಡಿಕೊಂಡಾಡ್ತಕ್ಕಂತಹದ್ದು ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಹಾಕೋದ ನೋಡೋಣ ನಿಮ್ಮ ಗುರುಗಳ ಬಾಯಿಂದ. ನಾರಾಯಣ. ಗುರುಗಳು ಮಾತಾಡ್ತಾ ಇದ್ದ ಕೇಳ್ತಾನೆ ಇರೋಣ ಅನಿಸ್ತಾ ಇದೆ. ಆದ್ರೆ ಸಮಯ ಅವ್ರು ಹೇಳಿದ ಹಾಗೆ ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ್. ನಾವ್ ಏನೇ ಇದ್ರು ಯಾವುದಕ್ಕೆ 1 ಗಂಟೆ ಒಳಗೆ ಮುಗಿಬೇಕು. ನಮ್ಮ ವೇಣುಗೋಪಾಲ್ ಅವರು ಹೇಳಿದ್ರು. ಎಲ್ಲರಿಗೂ ಸನ್ಮಂಗಲವಾಗಲಿ. ಗುರುಗಳು ಬಂದಿದ್ದು ಆನಂದ ಆಗಿದೆ ಎಲ್ರಿಗೂ. ಮತ್ತೊಮ್ಮೆ ಅವರಿಗಂತೂ ನಾನು ಮುಖಸ್ತುತಿ ಮಾಡೋನಲ್ಲ, ನಾನು ಮಾತಾಡ್ತೀನಿ ಅಷ್ಟೇ. ನನಗೆ ನನ್ನ ಅಚ್ಚುಮೆಚ್ಚಿನ ಗುರುಗಳಿವರು. ಕೆಲವರನ್ನೇ ನಾನು ಅಷ್ಟು ಹಚ್ಚಿಕೊಳ್ಳೋದು, ಯೂಶುವಲಿ ಹೆಚ್ಚು ಮಠಾಧಿಪತಿಗಳನ್ನ ಎಲ್ಲ ಬಹಳ ಹಚ್ಕೊಳ್ಳೋದು, ಎಲ್ಲರನ್ನ ಗೌರವಿಸ್ತೀನಿ, ಇವ್ರನ್ನ ನಾನು ಆರಾಧಿಸ್ತೀನಿ, ಅಷ್ಟೊಂದು ಗ್ಯಾರಂಟಿ. ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ವಿಠಲನಾಮ ತುಪ್ಪವ ಬೆರೆಸಿ. ಇಷ್ಟು ಚೆನ್ನಾಗಿದೆ ನೋಡಿ. ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ವಿಠಲನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿ ಸೇರು. ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ವಿಠಲನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿ ಸೇರೋ. ಬ್ರಹ್ಮನ ಗೋಧಿಯ ತಂದು ವೈರಾಗ್ಯ ಕಲ್ಲದೆ ಬೀಸಿ, ಗೋಧಿಯ ತಂದು ವೈರಾಗ್ಯ ಕಲ್ಲವಿ ಬೀಸಿ, ಸುಮ್ಮನ ಸಜ್ಜೆಗೆ ತೆಗೆದು ಸಣ್ಣ ಶಾವಿಗೆ ಅವಸದು. ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ವಿಠಲನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿ ಸೇರೋ. ಜಯ ಜಯ ರಾಮ್ ಸೀತಾರಾಮ್, ಜಯ ಜಯ ರಾಮ್ ಸೀತಾರಾಮ್, ಜಗಪತಿ ರಾಘವ ರಾಜಾ ರಾಮ್, ಭಜದ ಭಾವನ ಸೀತಾರಾಮ್, ರಘುಪತಿ ರಾಘವ ರಾಜ ರಾಮ್, ಭಜದ ಭಾವನ ಸೀತಾರಾಮ್. ಜಯ ಶ್ರೀರಾಮ್, ಜಯ ಶ್ರೀರಾಮ್, ಜಯ ಜಯ ಶ್ರೀರಾಮ್. ಧನ್ಯವಾದಗಳು. ಎಲ್ಲರೂ ಕೂಡ ಚಪ್ಪಾಳೆ ಜೋರಾಗಿ ತಟ್ಟೋ ಮುಖಾಂತರ. ಇನ್ನು ಕಡಿಮೆ ಇದೆ ಪ್ರಸಾದ, ಮೋಸ್ಟ್ಲಿ ಇನ್ನು ಕೊಟ್ಟಿಲ್ಲ ಅಂತ ಕಾಣುತ್ತೆ. ಮೋಸ್ಟ್ಲಿ ನಾವು ರಾಮಚಂದ್ರನ ಪಾದ ಸ್ಪರ್ಶವನ್ನ ಮಾಡುತ್ತಾ ಅವನ ದರ್ಶನವನ್ನ ಮಾಡಿಕೊಂಡ್ವಿ ಈ ಹಾಡಿನ ಮುಖಾಂತರ. ನಾವು ತ್ರೇತ ಆಯಿತು. ಈಗ ಇರತಕ್ಕಂತಹದ್ದು ದ್ವಾಪರ ಯುಗದ ಕೃಷ್ಣನ ದರ್ಶನವನ್ನ ಮಾಡಿಕೊಂಡ್ರೆ, ಈಗ ನೀವು ಕೇಳಿಸ್ಕೊಂಡ್ರಲ್ಲ ಕೃಷ್ಣನಾಮ ಸಕ್ಕರೆ, ರಾಮನಾಮ ಪಾಯಸ ಎಲ್ಲ ಕೇಳಿಸ್ಕೊಂಡ್ರಲ್ಲ, ನಿಮಗೆ 100ಕ್ಕೆ 100 ಶುಗರ್ BP ಬರಲ್ಲ. ಸಕ್ಕರೆ ಅಂತ ಭಯಪಡಿ, ಶುಗರ್ BP ಬರಲ್ಲ. 2 ಕಳ್ಕೊಳ್ತೀರಿ, 2 ಪಡ್ಕೊಳ್ತೀರಿ. ಯಾರಾದ್ರೂ ಕೂಡ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಕೇಳಿಸ್ಕೊಂಡಿದ್ರೆ ಅಂದ್ರೆ BP ಶುಗರ್ ಕಳ್ಕೊಂಡಿರ್ತೀರಿ, ಧನಧಾನ್ಯ ಪಡ್ಕೊಂಡಿರ್ತೀರಿ ಪ್ರೀತಿಯ ಬಂಧುಗಳೇ. ಇದೀಗ ಕೃಷ್ಣನನ್ನ ನೀವು ಕೇಳಿಸಿಕೊಂಡ್ರೆ
4 ಪಡ್ಕೊಳ್ತೀರಿ. ಆ 4 ಏನು ಅಂತ ನಂತರ ಹೇಳ್ತೀನಿ. ಯಾರು ಶ್ರದ್ಧೆಯಿಂದ ಕೇಳಿಸ್ಕೊಳ್ತೀರೋ, ದೇಹ ಇಲ್ಲಿರುತ್ತೆ, ನಿಮ್ಮ ಮನಸ್ಸೆಲ್ಲೋ ಬಹುಶಃ ನಿಮ್ಮ ಮನೆಯಲ್ಲೋ, ನಿಮ್ಮ ಮಕ್ಕಳ ಮೇಲೇನೋ, ಅಥವಾ ಬೇರೆ ಇನ್ಯಾವುದೋ ಬಾಧೆ ಮೇಲೇನೋ, ಯಾವುದೋ ಕಷ್ಟದ ಮೇಲೇನೋ ನಿಮ್ಮ ಮನಸ್ಸು ಹೋಗಿರುತ್ತೆ. ಬಹುಶಃ ಈ ಕೃಷ್ಣನ ಒಂದು ಸ್ಪರ್ಶ ಆದ ಕೂಡಲೇ ನಿಮ್ಮ ಮನಸ್ಸಿಗೆ ಆ ಒಂದು ತೊಂದರೆ 100ಕ್ಕೂ 100 ದೂರವಾಗುತ್ತೆ. ನೆನಪಿಟ್ಕೊಳ್ಳಿ ಪ್ರೀತಿಯ ಬಂಧುಗಳೇ. ಆ 4 ಯಾವುದು ಅಂತ ನಾನು ನಂತರ ಹೇಳ್ತೇನೆ. ಕೃಷ್ಣ ಒಂದು ಸಲ ಮೊದಲೇ ಅವನು ಬೆಣ್ಣೆ ಕದಿಯೋ ಅಕ್ಕ ಪಕ್ಕದ ಮನೆಗಳೆಲ್ಲ ಬೆಣ್ಣೆ ಕದ್ದು 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 ಅವರ ತಾಯಿಯಾಗಿರ್ತಕ್ಕಂತಹ ಯಶೋದೆಗೆ ಎಲ್ರು ಬಂದು ದೂರ ದಾಖಲಿಸ್ತಾರೆ. ಏನಮ್ಮ ನಮ್ಮ ಮನೆಯಲ್ಲಿ ಬೆಣ್ಣೆನೆ ಇರಲ್ವಲ್ಲ, ನಮ್ಮ ಇವನೆಂತ ಕಳ್ಳಮ್ಮ, ನಿಮ್ಮ ಮಗ ಎಂತ ಕಳ್ಳ ತಾಯಿ, ನಮ್ಮ ಮಗೆಲ್ಲ ಕದಿರಲ್ಲ, ಏನು ಸುಳ್ಳು ಹೇಳ್ತೀರಿ ನನ್ನ ಮಗನ ಮೇಲೆಲ್ಲ, ಯಾಕೆ ನನ್ನ ಮಗನ ಮೇಲೆ ಅಪವಾದ ಆಗ್ತೀರಿ ಅಂತ ಬೈತಾಳೆ. ಆಯ್ತು, ನನ್ನ ಮಗ ಕದ್ದಿದ್ದೆ ಸತ್ಯ ಆದ್ರೆ ನಿಮ್ಮ ಮನೇಲಿ ಕೂಡಾಕಿ ನೋಡೋಣ ಆ ಕದಿಯುವಾಗ ಅಂತ ಯಶೋದೆ ಹೇಳಿರುತ್ತಾಳೆ. ಆಯ್ತು, ಈ ಸಲ ಕಟ್ಟಾಗ್ತೀನಿ ನಮ್ಮ ಮನೆಗೆ ಬಂದಾಗ, ಆಗ ಬಾ ನೀನು ಅಂತ ಹೇಳಿ ಒಬ್ಬ ಆಕೆ ಏನ್ ಮಾಡ್ತಾಳೆ ಅಂತಂದ್ರೆ, ಆ ಬೆಣ್ಣೆಯನ್ನ ಕಟ್ಟಿ ಮೇಲೆ ಇಡ್ತಾರಲ್ಲ, ಅದೇನಂತ ಕರ್ತಾರ ದಾರನ, ಆ ದಾರವನ್ನ ಆ ಕುಂಡವನ್ನ ಮೇಲೆ ಕಟ್ಟಿರ್ತಾಳೆ. ಅಲ್ಲಿ ಅಕ್ಕಪಕ್ಕದಿರೋ ಟೇಬಲ್ ಕುರ್ಚಿ ಎಲ್ಲ ಇಟ್ಟಿರಲ್ಲ, ಆ ಅಕ್ಕಪಕ್ಕದಿರ್ತಕ್ಕಂತ ಟೇಬಲ್ ಕುರ್ಚಿ ಎಲ್ಲ ಎಲ್ಲೋ ಬಚ್ಚಿಟ್ಟಿರ್ತಾಳೆ. ಕೃಷ್ಣ ಮತ್ತೆ ಅವನ ಸಂಗಡಿಗರು, ಅವನ ಸ್ನೇಹಿತರೆಲ್ಲರೂ ಬರ್ತಾರೆ, ಅಂದ್ರೆ ಗೋಪಬಾಲಕರೆಲ್ಲರೂ ಬರ್ತಾರೆ. ಮೇಲೆ ಇಟ್ಟಿದ್ದಾಳೆ. ಏನ್ ಮಾಡೋದು ಈಗ ಇದನ್ನ? ಆ ಮೇಲೆ ಇಟ್ಟಿರೋದ್ರ ಜೊತೆಗೆ ಗಂಟೆ ಬೇರೆ ಕಟ್ಬಿಟ್ಟಿದ್ದಾಳೆ ಆಕೆ. ಅವ್ರು ಬಂದ್ರೆ ಇಟ್ಕೋಬೇಕಲ್ಲ ಕಳ್ಳ, ಅವ್ರ ಅಮ್ಮನ ಒಪ್ಪಿಸ್ಬೇಕಲ್ಲ ಇವನನ್ನ. ಅದಕ್ಕಾಗಿ ಆ ಮೇಲೆ ಕಟ್ಟಿರ್ತಕ್ಕಂತಹ ಆ ಬೆಣ್ಣೆಯ ಮಡಕೆಗೆ ಗಂಟೆಯನ್ನ ಕಟ್ಟಿದಾಳೆ. ಕೃಷ್ಣ ಅವನ ಪರಿವಾರ ಬಂದಾಗಿದೆ, ಯಾವುದೇ ಕುರ್ಚಿ ಟೇಬಲ್ ಇಲ್ಲ ಅಲ್ಲಿ. ಮತ್ತೆ ಅವರು ಬಾಗ್ತಾರೆ, ಅವನ ಮೇಲೆ ಇನ್ನೊಬ್ಬ ಬಾಗ್ತಾನೆ, ಅವನ ಮತ್ತೊಬ್ಬ ಬಾಗ್ತಾನೆ. ಅವನ ಮೇಲೆ ಕೃಷ್ಣ ಹತ್ತುತ್ತಾನೆ. ಹತ್ತದ ಕೂಡ್ಲೆ ಅಲ್ಲಿ ಗಂಟೆ ಇರುತ್ತೆ. ಓಹೋ, ನಾನೇನಾದ್ರೂ ಈಗ ಮಡಕೆ ಕೈ ಹಾಕಿದ್ರೆ ಆ ಗಂಟೆ ಬಡ್ಕೊಳ್ಳುತ್ತೆ, ಈ ಅಮ್ಮನ ಕೇಳಿಸುತ್ತೆ, ಓಡ್ ಬಂದು ನಮ್ಮನ್ನು ಹಿಡ್ಕೊಳ್ತಾಳೆ. ಅದಕ್ಕೆ ಏನ್ ಮಾಡ್ಬೇಕು? ಗಂಟೆಗಳ ಯಾವುದೇ ಕಾರಣಕ್ಕೂ ನಾನ್ ಕೈ ಹಾಕುವಾಗ ನೀವು ಬಡ್ಕೋಬಾರದು, ನೀವು ಶಬ್ದ ಮಾಡಬಾರದು ಅಂತ ಹೇಳಿರುತ್ತಾನೆ ಕೃಷ್ಣ. ಆವಾಗ ಆ ಗಂಟೆಗಳು ಸುಮ್ಮನೆ ಇರ್ತವೆ. ಆ ಬೆಣ್ಣೆ ತೆಗಿತಾನೆ, ಒಬ್ಬನಿಗೆ ಕೊಡ್ತಾನೆ, ಮತ್ತೊಂದ್ಸಲ ತೆಗಿತಾನೆ, ಇನ್ನೊಬ್ಬ ಸ್ನೇಹಿತನಿಗೆ ಕೊಡ್ತಾನೆ, ಇನ್ನೊಂದ್ಸಲ ತೆಗಿತಾನೆ, ಇನ್ನೊಬ್ಬ ಸ್ನೇಹಿತ ಕೊಡ್ತಾನೆ. ಎಲ್ರಿಗೂ ಆಯ್ತು. ಆ ಬೆಣ್ಣೆನ ಕೊನೆಗೆ ತೆಗೆದು ಅವನ್ ಬಾಯಿಗೆ ಇಟ್ಕೊಳ್ಳೋ ಟೈಮ್ಗೆ ಗಂಟೆ ಗಣ 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 ಶಬ್ದ ಮಾಡಿಬಿಡ್ತಾನೆ. ನಾನು ಹೇಳಿಲ್ವ ನೀ ಶಬ್ದ ಮಾಡಬಾರ್ದು ಅಂತ? ಇಷ್ಟೊತ್ತು ಸುಮ್ಮನಿದ್ದೆ ಸ್ವಾಮಿ, ನಮಗೊಂದು ಅಭ್ಯಾಸ ಆಗ್ಬಿಟ್ಟಿದೆ, ಭಗವಂತನಿಗೆ ನೈವೇದ್ಯ ಆಗುವಾಗ ಶಬ್ದ ಮಾಡಿ ಅಭ್ಯಾಸ ಆಗ್ಬಿಟ್ಟಿದೆ ಸ್ವಾಮಿ ನಮಗೆ ಅಂತ ಹೇಳಿದಾಗ ಕೃಷ್ಣ ಅಲ್ಲೇ ತಲ್ಲೀನಾಗಿ ಬಿಡುತ್ತಾನೆ. ಅಂತಹ ಸಂಗೀತದ ಶಬ್ದವನ್ನ ನಾವು ಕೇಳೋ ಮುಖಾಂತರ ಜನ್ಮವನ್ನ ಪುನೀತನಾಗಿಸ್ತಕ್ಕಂಥ ಸುಸಮಯ ಪ್ರೀತಿಯ ಬಂಧುಗಳೇ, ಕೃಷ್ಣ ಕುಣಿದಾಡಿದ. ಎಷ್ಟು ಅದ್ಭುತವಾಗಿ ಆಡುತ್ತಾರಂತಂದ್ರೆ, ಕುಣಿದಾಡೋ ಕೃಷ್ಣ ಅಂತಹ ರಸವನ್ನ, ಅಂತಹ ಅಮೃತವನ್ನ, ಪಂಚಾಮೃತವನ್ನ ನಾವೆಲ್ಲರೂ ಕೂಡ ಉಣ್ತಾ ಇದೀವಿ ಅಂತಂದ್ರೆ, ಎಲ್ಲರಿಗೂ ನಿಮ್ಗೆ ಕಷ್ಟ ಇರೋದು, ಎಲ್ಲರೂ ನಿಮಗೆ ಬಾಧೆ ಇರೋದು ತೋರಿಸ್ರಿ. ನಿಮ್ಮ ಮನಸ್ಸನ್ನ ಇದೀಗ ಕೃಷ್ಣನ ಭಗವಂತನ ಪಾದಾರಿಂದಲೇ ಕೇಂದ್ರೀಕರಿಸ್ತಾ ಇದ್ರಿ ಈ ಹಾಡಿನ ಮುಖಾಂತರ ಪ್ರೀತಿಯ ಬಂಧುಗಳು. ಸ್ವಾಮೀಜಿಯವರ ಮಾತು ಕೇಳಿದ್ರೆ ಬಸವಣ್ಣವರ ಒಂದು ವಚನ ನೆನಪಿಗೆ ಬರ್ತದೆ. ಯಾವ್ದು ಹೇಳಿ? ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ. ಗುರುಜಿಯವರು ಮಾತಾಡಿದ್ರೆ ಹಾಗೆ ಅದು. ನಾನು ಯಾವತ್ತು ಹೇಳ್ತೇನೆ, ಅವರ ನಾಲಿಗೆಯಲ್ಲಿ ಸರಸ್ವತಿ ಕೂತ್ಕೊಂಡಿದ್ದಾಳೆ. ಇರೋದಂಥ ವಾಕ್ಪಟುತ್ವ ಬರೋದಕ್ಕೆ ಸಾಧ್ಯವೇ ಇಲ್ಲ. ಅಂಥ ಪದಪ್ರಯೋಗಗಳು, ಲಾಲಿತ್ಯಪೂರ್ಣವಾದ ಪದಗಳು, ಆ ಪ್ರಾಸ ಅದೆಲ್ಲ ಬರೋದಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ನಾವು ಮಾತಾಡ್ತೀವಿ, ಅದೊಂದು ದೊಡ್ಡ ಕಲೆ. ಅದು ಸ್ವಾಮೀಜಿಯವರು ಸಿದ್ಧಿ ಮಾಡಿಕೊಂಡಿದ್ದಾರೆ. ಅವರು ಹೆಚ್ಚು ಹೊಗಳಿದ್ರೆ ಇಷ್ಟಪಡೋದಿಲ್ಲ, ಆದರೆ ನನ್ನ ಅಂತರಂಗದ ಮಾತು ಹೇಳಲೇಬೇಕು ಅಂತ ಹೇಳ್ತೀನಿ. ಅದಕ್ಕೆ ನಮಗೆ ಈಸ್ ಟ್ರೂ ರೋಲ್ ಮಾಡೆಲ್. ಅಷ್ಟು ಮಾತ್ರ ಅಲ್ಲ, ಅವರು ನಿಮ್ಗೆ ಯಾರು ಬೇಕಾದ್ರೆ ಅವ್ರ ಹತ್ರ ಮಾತಾಡ್ಬೇಕು. ಸರಳತೆ ಸಜ್ಜನಿಕೆಗಳ ಸಾಕಾರ ಮೂರ್ತಿ. ಎಲ್ಲಿ ಅವ್ರ ಮನೆಗೆ ಹೋದ್ರಂತೂ ಬಹಳ ಉಪಚಾರ ಮಾಡ್ತಾರೆ, ತುಂಬಾ ಉಪಚಾರ. ಅವರ ಶ್ರೀಮತಿಯವರು ಹಾಗೆ, ಅವ್ರ ಇಡೀ ಮನೆ ಎಲ್ಲ ಹಾಗೆ. ಅಷ್ಟು ಒಂಥರ ಒಂದು ಅನ್ನಪೂರ್ಣೇಶ್ವರಿ ಸದನ ಅಂತ ಹೇಳ್ತೀನಿ ನಾನು ಅದನ್ನು. ಇವತ್ತು ನಮಗೆ ನಿಜವಾಗಿ ನಮ್ಮ ಸಂಸ್ಕೃತಿಯ ಮಾರ್ಗದರ್ಶಕರಾಗಿ ಮುನ್ನಡೆಸ್ತಾ ಇದ್ದಾರೆ ಗುರುಜಿ. ಧನ್ಯೋಸ್ಮಿ ಅಂತ ಹೇಳ್ತಾ ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ.
ಕುಣಿದಾಡು ಕುಣಿದಾಡೋ ಕೃಷ್ಣ ಕುಣಿದಾಡು ಕುಣಿದಾಡೋ ಕೃಷ್ಣ ಕುಣಿದಾಡು ಕುಣಿದಾಡೋ ಕೃಷ್ಣ ಕುಣಿದಾಡು ಬಣಿಯನು ಮೆಟ್ಟಿ ಬಾಲವ ಬಿಡಿದು ಬಣಿಯನು ಮೆಟ್ಟಿ ಬಾಲವ ಬಿಡಿದು ಬಣಿಯನು ಮೆಟ್ಟಿ ಬಾಲವ ಬಿಡಿದು ಕುಣಿದಾಡುವ ಬಾಲದ ಬೊಮ್ಮೆ ಕುಣಿದಾಡು ಕೃಷ್ಣ ಕುಣಿದಾಡು ಬಲೆ ಬಲೆ ಕುಣಿದಾಡು ಕೃಷ್ಣ ಕುಣಿದಾಡು ದಾನಿ ಧನಿ ಧನಿ ದಾನಿದ ಬಾಲವ ಮಂಗರುಡಂಗುರ ಜಡೆಗಳು ಅರಳಿವೆ ಕೊಂಗಳಲಿಲ ಕಂಗಳ ನುಡಿಸಿ ಮಂಗರುಡಂಗುರ ಜಡೆಗಳು ಅರಳಿವೆ ಕೊಂಗಳಲಿಲ ಕಂಗಳ ನುಡಿಸಿ ವಿಭಂಗಿಯಲ್ಲಿ ನಿಂದು ತೆಗೆದಿಗೆ ತಾಗಿಣ ವಿಭಂಗಿಯಲ್ಲಿ ನಿಂದು ತೆಗೆದಿಗೆ ತಾಗಿಣ ವಿಭಂಗಿಯಲ್ಲಿ ನಿಂದು ತೆಗೆದಿಗೆ ತಾಗಿಣ ವಿಭಂಗಿಯಲ್ಲಿ ನಿಂದು ತೆಗೆದಿಗೆ ತಾಗಿಣ ತಾಗಿಣ ಕುಣಿದಾಡು ಕೃಷ್ಣ ಕುಣಿದಾಡು ಕುಣಿದಾಡು ಕೃಷ್ಣ ಕುಣಿದಾಡು ಪ್ರಕಟದಿ ದಿನಗಳ ಪರಿಚಾರಗಳು ವಿಕಲಿತ ನಾಟಕ ಬೇರಿಗಳು ಪ್ರಕಟದಿ ದಿನಗಳು ಪರಿಚಾರಗಳು ವಿಕಲಿತ ನಾಟಕ ಬೇರಿಗಳು ಸೌಂದರಿ 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 ನಗಜನ ಸೌಂದರಿ ನಗಜನ ಸೌಂದರಿ ನಗಜನ ಸೌಂದರಿ ನಗಜನ ಸೌಂದರಿ ನಗಜನ ಶಬ್ದದಿ ಕುಣಿದಾಡೋ ಕೃಷ್ಣ ಕುಣಿದಾಡು ಕುಣಿದಾಡೋ ಕೃಷ್ಣ ಕುಣಿದಾಡು ಪಂಚಸ್ಥಳದಲ್ಲಿ ಲಘುವಿನಿದೊಮ್ಮೆ ಗಣಪತಿ ನರಸಿಂಹ ಗೋದೇ ನಿಮ್ಮ ಪಂಚನಾಟಕ ಭೇದವ ಪಾಠಿಸುತ್ತ ಉಡುಪಿಲಿ ನಿಂದಸಿ ಪುರಂದರ ವಿಠಲ ಉಡುಪಿಲಿ ನಿಂದಸಿ ಪುರಂದರ ವಿಠಲ 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 ಹರಿ ವಿಠಲ 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 ದುಂದಿರಿ ನಗ ಜನ ದುಂದಿರಿ ಜಗ ಜನ ಜನ ನಗ ಜನ ದುಂದಿರಿ ಧನನ ಧಿನನ 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 ಕುಣಿ ಕುಣಿದಾಡು ನಲಿ ನಲಿದಾಡು ಕುಣಿ ಕುಣಿದಾಡು ನಲಿ ದಾರಿ ನಲಿ ದನಿ ದಾರಿ ದಾರಿ ಧರಿ 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 ದಾರ ನಿಧನಿ ಧರಿ ನೀ ನಿಧನಿ ಧರಿ ನೀ ಧನಿ ಧ ಮದ ಧನಿ ಧ ಮದ ಮದ ಭಗವ ಮಗ ಮಾಮ ಮಗರಿ ಗಂಗ ಮಗರಿ ಗಂಗ ಗಂಗ ನಿಗರಿ ಧರಿ
ಆ ಹಾಡಲ್ಲಿ ಮೊದಲು ಸಾಲ ಬಂತಲ್ಲ, ಸಾಹಿತ್ಯನ ಒಮ್ಮೆ ನಾವು ಗಮನಿಸಿದ್ರೆ ನೀವು ನೋಡಿರ್ಬೋದು, ಸರ್ಪದ ಹೆಡೆ ಮೇಲೆ ಆ ಕೃಷ್ಣನ ಪಾದದಿಂದ ತುಳಿತಿರುತ್ತಾನೆ, ಅವನ ಬಾಲವನ್ನ ಹಿಂಗೆ ಎತ್ತಿ ಹಿಡಿದಿರ್ತಾನೆ. ಬಹುಶಃ ನೀವು ಗಮನಿಸಿದ್ರೆ, ನೀವು ನೋಡಿದ್ರೆ, ಯಾವ್ದಾದ್ರು ಒಂದು ಚಿತ್ರದಲ್ಲಿ, ಯಾವ್ದೊಂದು ಫೋಟೋದಲ್ಲಿ, ಇಮೇಜ್ ಅಲ್ಲಿ ನೋಡಿದ್ರೆ, ನೀವು ಯಾವ್ದೋ ದೇವಸ್ಥಾನಕ್ಕೆ ಹೋದ್ರು ಕೂಡ ತೀರ್ಥದ ಪಾತ್ರೆಯ ಉದ್ಧರಣೆ ಇದೆಯಲ್ಲ, ಆ ಉದ್ಧರಣೆ ಕೂಡ ಹೇಗಿರುತ್ತೆ ನೋಡಿದ್ದೀರಾ? ಯಾವ ರೀತಿ ಇರುತ್ತೆ ತಾಯಿ? ಸರ್ಪಾಕೃತಿ ಇರುತ್ತೆ. ಬಹುಶಃ ಸರ್ಪದ ರೀತಿಯಲ್ಲಿ ಇರುತ್ತೆ. ನೀವು ಗಮನಿಸಿದ್ರೆ ಅದರ ಆ ಹಿಡ್ಕೊಂಡಿರ್ತಾರಲ್ಲ, ಅದರ ನೋಡಿ ಆ ಒಂದು ಹೆಡೆ ಹಾಗೆ ಇರುತ್ತೆ. ಇಲ್ಲಿ ಏನು ಅಂತಂದ್ರೆ, ಆ ತೀರ್ಥ ಕೂಡ ಒಂದು ಮಂತ್ರ ಹೇಳ್ತಾರೆ, ಅಕಾಲ ಮೃತ್ಯು ಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಮನಂ ವಿಷ್ಣು ಪಾದೋದಕಂ ಪಾವನಂ ಶುಭಂ. ಹಾಗೇನೆ ಇಲ್ಲಿ ಅವರ ತಂದೆಗೆ ಇಷ್ಟವಾಗಿರತಕ್ಕಂಥ ಹಾಡನ್ನ ಹಾಡೋ ಮುಖಾಂತರ ಅವರ ತಂದೆಯನ್ನ ನೆನಪು ಮಾಡಿಕೊಳ್ಳುತ್ತಾ ಅವರ ದರ್ಶನವನ್ನ ಈ ಹಾಡಿನ ಮುಖಾಂತರ ಮಾಡಿಕೊಂಡಿವಿ. ನಾವು ಕೃಷ್ಣನ ಸಾನ್ನಿಧ್ಯವನ್ನ ಬಯಸಿದೀವಿ. ಬಹುಶಃ ಆ ಕೃಷ್ಣನ ಆ ಒಂದು ರಸಪಾಕವನ್ನ ನಮಗೆ ಉಣ್ಣು ಬಡಿಸಿದ್ರು, ಅವನ ಹೆಡೆ ಮೇಲೆ ಪಾದವನ್ನ ಇಟ್ಟು ಅವನ ಬಾಲವನ್ನ ಕೈಲಿ ಹಿಡಿದಿರುವ ಕೃಷ್ಣನ ಸಾಂಕೇತಿಕ ದಿವ್ಯ ದರ್ಶನ ಏನನ್ನ ಸೂಚನೆ ಮಾಡುತ್ತೆ ಅಂತಂದ್ರೆ, ವಿಷವನ್ನ, ಅಂದರೆ ಅಂತಹ ದುಷ್ಟರನ್ನ ಕಾಲ ಕೆಳಗಡೆ ಸೆದೆ ಬಡದಾಕ್ತೀನ್ರಿ. ಬಾಲ ಇದೆಯಲ್ಲ, ಸಿಸ್ಟರ್ನ ಆ ಕೈಯಲ್ಲಿ ಹಿಡ್ಕೊಳ್ತೀನಿ ನಾನು, ಅಂದ್ರೆ ನಿಮ್ಮಂತ ಸಿಸ್ಟರನ್ನ ಅವ ಕೈಯಲ್ಲಿ ಹಿಡ್ಕೊಳ್ತಾನಂತೆ, ದುಷ್ಟರನ್ನ ಕಾಲಲ್ಲಿ ಮೆಟ್ಟಿ ನಿಲ್ತಾನಂತೆ. ಹಾಗಾಗಿ ನಿಮಗೆ ಆ 4 ಈಗ ಕೃಷ್ಣ ಕೊಡ್ತಾನೆ. ಅದು ಯಾವುದು ಅಂತಂದ್ರೆ, 1ನೇದು ಆರೋಗ್ಯ, 2ನೇದು ಆಯುಷ್ಯ, 3ನೇದು ಐಶ್ವರ್ಯ. ಮೊದಲೇ ಋಣಮೋಚಕ ಕ್ಷೇತ್ರವಾಗಿರುವ ಅನೇಕ ಋಣಗಳು, ಸಾಲದಿಂದ ನೀವು ಹೊರಗೆ ಬರುತ್ತೀರಿ ಪ್ರೀತಿಯ ಬಂಧುಗಳೇ. ಆರೋಗ್ಯ, ಆಯಸ್ಸು, ಐಶ್ವರ್ಯ, ಋಣಗಳಿಂದ ಮುಕ್ತಿ ಹಾಕ್ತೀರಿ ಪ್ರೀತಿಯ ಬಂಧುಗಳೇ. ಈ ಹಾಡುಗಳನ್ನು ನೀವು ಸಾಂಗೋಪಾಂಗವಾಗಿ ವಿಧಿವತ್ತಾಗಿ ಕ್ರಮಬದ್ಧವಾಗಿ ಹಾಡ್ತಾ ಇರ್ತಕ್ಕಂತಹದನ್ನ ಒಮ್ಮೆ ನಮ್ಮ ಆ ರಾಮನಾಮ ಮಾತಾಡುವಾಗ ರೋಮವು ಕೂಡ ರಾಮ ರಾಮ ಅನ್ಬೇಕಂತೆ. ನಮ್ಮಲ್ಲಿ ಮೊದಲೇ ಭಾರತ, ಇದು ಭಾರತ ಅಂದ್ರೆ ಬಾ ಅಂದ್ರೆ ಭಾವ, ರಾ ಅಂದ್ರೆ ರಾಗ, ತಾ ಅಂದ್ರೆ ತಾಳ, ಈ 3 ಇರತಕ್ಕಂತಹ ಈ ದೇಶದಲ್ಲಿ ಸಾನ್ನಿಧ್ಯದಲ್ಲಿ ನಾವು ಕುಳಿತಿದ್ದೇವೆ ಪ್ರೀತಿಯ ಬಂಧುಗಳೇ. ಅಂತಹ ಕೃಷ್ಣನ ಇದೀಗ ನಮ್ಮ ವೇಣುಗೋಪಾಲ್ ಅವರ ಬಾಯಿಂದ ಬಹುಶಃ ಸ್ವಾಗತಂ ಕೃಷ್ಣ ನಾನು ಕಳಿಸ್ಕೊಟ್ಟಿದ್ದು ಅಂತ ಹಾಡನ್ನ ಮತ್ತೊಂದ್ಸಲ ಕೃಷ್ಣನ ಸ್ಮರಣೆ ಮಾಡ್ತಾ ಆಮೇಲೆ ನಾವು ಕಲಿಯುಗಕ್ಕೆ ಬರೋಣ ಪ್ರೀತಿಯ ಬಂಧುಗಳೇ. स्वागतं कृष्ण शरणागतं कृष्ण स्वागतं कृष्ण शरणागतं कृष्ण स्वागतं कृष्ण शरणागतं कृष्ण मधुरापुरी सदना मृदुवदना मधुसूदन स्वागतं कृष्ण शरणागतं कृष्ण मधुरापुरी सदना मृदुवदना मधुसूदन स्वागतं कृष्ण शरणागतं कृष्ण मधुरापुरी सदना मृदुवदना मधुसूदन स्वागतं कृष्ण शरणागतं कृष्ण पुष्टिकाशूर चाणूर मल्ल मल्ल विशारद मधुसूदना पुष्टिकाशूर चाणूर मल्ल मल्ल विशारद मधुसूदना पुष्टिकाशूर चाणूर मल्ल मल्ल विशारद कुवलय पीड मर्दन कलिंग नर्तन कुकुल रक्षण सकल सुलक्षण देव मर्दन कलिंग नर्तन कुकुल रक्षण सकल सुलक्षण शिष्ट जनपाल संकल्प कल्प कल्प शतकोटि असमपराभव वीर मुनि जन विहार मदन सुकुमार दैत्य संहार देव वीर मुनि जन विहार मदन सुकुमार दैत्य संहार मधुर मधुर रति सहस सहस ब्रज युवती जनमानस पूजित मधुर मधुर रति सहस सहस ब्रज युवती जनमानस पूजित गरे पगनि संसा रामचंद्राय जनकराय जामनोहराय भावगभीष्टदाय भगित मंगलम् रामचंद्राय जनकराय भावगभीष्टदाय महित मंगलम् कौसलेशाय मंदहासदास भूषणाय वासवादि विनुत सर्वराय मंगलम् दारी तोरिसैया दारी आवदैया
ವೈಕುಂಠಕ್ಕೆ ದಾರಿ ತೋರಿಸಯ್ಯ ಆಧಾರ ಮೂರ್ತಿ ನಿನ್ನ ಪಾದ ಸೇರುವುದಕ್ಕೆ ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿ ಯಾವುದಯ್ಯ ದಾರಿ ತೋರಿಸಯ್ಯ ದಾರಿ ಬರ್ತಾ ಇದ್ದಾರೆ ನಮ್ಮ ವೇಣೂರು ತೋರಿಸಯ್ಯ ಆಧಾರ ಮೂರ್ತಿ ನಿನ್ನ ಪಾದ ಸೇರುವುದಕ್ಕೆ ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ಆಧಾರ ಮೂರ್ತಿ ನಿನ್ನ ಪಾದ ಸೇರುವುದಕ್ಕೆ ಆಧಾರ ಮೂರ್ತಿ ನಿನ್ನ ಪಾದ ಸೇರುವುದಕ್ಕೆ ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ಬರುಭವದನುಭವದಿ ಕತ್ತಲೆಯೊಳು ಮೊಲು ಹಂಚುತೆ ನಡುಗಿ ಬರುಭವದನುಭವದಿ ಕತ್ತಲೆಯೊಳು ಮನು ಅಂಜುತೆ ನಡುಗಿ ಬಳಲುತ್ತ ತಿರುಗಿದೆ ಹಾದಿಯ ಕಾಣದೆ ಬಳಲುತ್ತ ತಿರುಗಿದೆ ಹಾದಿಯ ಕಾಣದೆ ಹೊಳೆವಂತ ದಾರಿಯ ತೋರೋ ನಾರಾಯಣ ದಾರಿ ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ವಿಠಲ ವಿಠಲ ಗೋವಿಂದ ವಿಠಲ ವಿಠಲ ಗೋವಿಂದ ವಿಠಲ ವಿಠಲ ಗೋವಿಂದ ವಿಠಲ ವಿಠಲ ಗೋ ಶ್ರೀ ವಿಠಲ ಗೋವಿಂದ ಜಯ ಹರಿ ವಿಠಲ ಗೋವಿಂದ ನಾರಾಯಣಗಿರಿ ಗೋವಿಂದ ನಾರಾಯಣಗಿರಿ ಗೋವಿಂದ ನಾರಾಯಣಗಿರಿ ಗೋವಿಂದ ನಾರಾಯಣಗಿರಿ ಗೋವಿಂದ ಲಕ್ಷ್ಮೀ ನರಸಿಂಹ ಗೋವಿಂದ ಲಕ್ಷ್ಮೀ ನರಸಿಂಹ ಗೋವಿಂದ ಲಕ್ಷ್ಮೀ ನರಸಿಂಹ ಗೋವಿಂದ ನಾರಸಿಂಹ ಗೋವಿಂದ ನಾರಸಿಂಹ ಗೋವಿಂದ 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 ನಾರಾಯಣಗಿರಿ ಗೋವಿಂದ ನಾರಾಯಣಗಿರಿ ಗೋವಿಂದ ಗೋವಿಂದ ನಿನ್ನ ನಾಮವೇ